ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಮುತ್ತತ್ತಿ ಗ್ರಾಮದಲ್ಲಿರ್ತಕ್ಕಂಥ ಕಾವೇರಿ ಜಲಾನಯನ ಪ್ರದೇಶ ಏನಿದೆ, ಆ ಪ್ರದೇಶದಲ್ಲಿ ನಿನ್ನೆ ನೀರಿಗೆ ಇಳಿದಂಥ ಸಂದರ್ಭದಲ್ಲಿ 5 ಜನ ಮೃತಪಟ್ಟಿರ್ತಾರೆ. ಇದು ಭಾಳ ವಿಷಾದದ ಸಂಗತಿ ಮತ್ತು ನೋವಿನ ಸಂಗತಿಯೂ ಕೂಡ ಹೌದು. ನಾನು ಪ್ರಾಥಮಿಕವಾಗಿ ವರದಿಯನ್ನು ಪಡೆದುಕೊಂಡಂಥ ಪ್ರಕಾರ ನಿನ್ನೆ ಸರಿಸುಮಾರು 4:15 ಕಾವೇರಿ ಜಲಾನಯನದ ಒಂದು ನದಿ ತೀರದಲ್ಲಿ ಅವರು ನೀರಿಗೆ ಇಳಿದು ಫೋಟೋವನ್ನು ತೆಗೆದುಕೊಳ್ಳಿಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದು ಅಚಾತುರ್ಯವಾಗಿ ಘಟನೆ ನಡೆದಿರತಕ್ಕಂಥದ್ದು. ಒಬ್ಬರು ಕೆಳಗಡೆ ಬಿದ್ದ ತಕ್ಷಣ ಇನ್ನೊಬ್ಬರು ಕೂಡ ಅವ್ರನ್ನ ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವರು ಬಿದ್ದ ತಕ್ಷಣ ಇನ್ನೊಬ್ಬರು ಕೂಡ ಅವರು ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಒಂದು ಕುಟುಂಬದ ಭಾವನಾತ್ಮಕವಾದಂಥ ಸಂಕೇತವಾಗಿರೋದ್ರಿಂದ ಅವರು ರಕ್ಷಣೆ ಮಾಡಬೇಕು ಅನ್ನುವಂಥ ಒಂದು ಇದರಲ್ಲಿ ಹೋಗಿ ಜೀವವನ್ನು ಕಳ್ಕೊಂಡಿದ್ದಾರೆ. ಇದು ಭಾಳ ನೋವಿನ ಸಂಗತಿ. ಅವರ ಕುಟುಂಬಸ್ಥರಿಗೂ ಕೂಡ ಇವಾಗಲೇ ನಾವು ಸಾಂತ್ವನವನ್ನು ಹೇಳಿದ್ದೀವಿ. ನಾವೇನೇ ಸಾಂತ್ವನವನ್ನು ಕೂಡ ಹೇಳಿದರೂ ಕೂಡ ಜೀವ ಹೋದ ನಂತರ ಮತ್ತೆ ಮರಳಿ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅದು ಆಗಬಾರ್ದಾಗಿತ್ತು. ಅಹಿತಕರವಾದಂಥ ಘಟನೆಗೆ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ನಮ್ಮ ಮುತ್ತತ್ತಿ ಭಾಗದಲ್ಲಿ ಈ ಥರ ಪದೇ ಪದೇ ಪ್ರಕರಣಗಳು ಕೂಡ ಮರುಕಳಿಸ್ತಾ ಇದೆ. ನಾವೀಗಾಗಲೇ ಸುಮಾರು ಕಳೆದ 2 ವರ್ಷಗಳ ಹಿಂದೆ ಈ ಥರ ವರ್ಷಕ್ಕೆ ಸುಮಾರು 4ರಿಂದ 5 ಪ್ರಕರಣಗಳು ಆಗ್ತಾಯಿದೆ. ಈ ಕಳೆದ ವರ್ಷವೂ ಕೂಡ 4 ಆಗಿತ್ತು, ಅದರ ಹಿಂದಿನ ವರ್ಷವೂ ಕೂಡ 5 ಆಗಿತ್ತು. ನಾನು ಕಳೆದ ಒಂದು 5 ವರ್ಷದ ಡೇಟಾವನ್ನು ತೆಗೆದುಕೊಂಡಿದ್ದೇನೆ ಪೊಲೀಸ್ ಇಲಾಖೆಯಿಂದ. ಸರಾಸರಿ 5ರಿಂದ 6 ಜನ ಅದೇ ಸ್ಥಳದಲ್ಲಿ ಮೃತಪಟ್ಟಿರ್ತಾರೆ. ಅದಾದ ನಂತರ ನಾವು ಮತ್ತು ಪೊಲೀಸ್ ಇಲಾಖೆಯವರು ಮಾತನಾಡಿ ಒಂದು ಸಭೆಯನ್ನು ಕೂಡ ಮಾಡಿ ಈ ಹಿಂದೆ ಈಗಾಗಲೇ ಅಲ್ಲಿ ಸೈನ್ ಬೋರ್ಡ್ಗಳನ್ನು ಕೂಡ ಹಾಕಿದ್ದೇವೆ. ಇದು ಅಪಾಯಕಾರಿ ಸ್ಥಳ, ಯಾರಿಗೆ ನೀರಿಗೆ ಇಳಿತಾ ಇರ್ತಕ್ಕಂಥವ್ರು ದಯವಿಟ್ಟು ಮುಂದೆ ಹೋಗಬಾರ್ದು ಅನ್ನೋ ಸೈನ್ ಬೋರ್ಡ್ಗಳು. ಮತ್ತು ನಮ್ಮ ಹೋಮ್ ಗಾರ್ಡನ್ನು ಕೂಡ ಒಬ್ಬರನ್ನ ಅಪಾಯಿಂಟ್ ಮಾಡಿದ್ದೀವಿ. ಸೊ ನಾನು ಅದನ್ನು ಕೂಡ ಕೇಳಿದೆ. ನಮ್ಮ ಹೋಮ್ ಗಾರ್ಡು ಕೂಡ ಅಲ್ಲಿ ಇದ್ದರು ಮತ್ತು ಟೆಂಪಲ್ ಹತ್ರ ಹೋಗಿದ್ರು ಅಂತೇಳಿ. ಬಟ್ ಏನೇ ಆದರೂ ಕೂಡ ಜನಕ್ಕೆ ನನ್ನ ವಿನಂತಿ ಅಷ್ಟೇ, ಸಾರ್ವಜನಿಕರು ಅಲ್ಲಿ ಪೂಜೆಗೆ ಬಂದಂಥ ಸಂದರ್ಭದಲ್ಲಿ ಪೂಜೆ ಮುಗಿಸ್ಕೊಂಡು ಆ ಒಂದು ಸ್ಥಳಕ್ಕೆ ಹೋಗಿ ನೀರಿಗೆ ಇಳಿಯೋ ಅಂಥದ್ದನ್ನು ಆದಷ್ಟು ಕಡಿಮೆ ಮಾಡಬೇಕು. ಯಾಕೆ ಅಂದರೆ ನಾನು ಅಲ್ಲಿ ಪರಿಶೀಲನೆ ಮಾಡೋದಂಥ ಸಂದರ್ಭದಲ್ಲಿ ತುಂಬ ಆಳವಾಗಿರ್ತಕ್ಕಂಥ ಸ್ಥಳ ಜನಕ್ಕೆ ಗೊತ್ತಾಗೋದಿಲ್ಲ. ನೀರಿದ್ದಾಗ ಅವರು ಇದೇ ಮಟ್ಟದಲ್ಲಿದೆ ಅಂತ ಭಾವಿಸ್ಕೊಂಡು ನೀರಿಗೆ ಇಳಿತಾರೆ. ಅದು ಅತಾತ್ವಿಕವಾಗಿ ಅದು ತುಂಬ ಆಳವಾಗಿದ್ದಾಗ, ಡೀಪ್ ಇದ್ದಂಥ ಸಂದರ್ಭದಲ್ಲಿ ಆ ಥರ ಘಟನೆಗಳಾಗಿರ್ತಕ್ಕಂಥದ್ದು. ಈ ಹಿಂದೆ ಆಗಿರುವಂಥ ಎಲ್ಲ ಘಟನೆಗಳು ಕೂಡ ಈ ಥರ ಒಂದು ಅಚಾತುರ್ಯವಾಗಿ ನಡೆದಿರ್ತಕ್ಕಂಥ ಘಟನೆಗಳು. ಅರಿವಿನ ಕೊರತೆಯಿಂದ ನೀರು ಮಟ್ಟ ಇಷ್ಟಿಲ್ಲ ಅಂತೇಳಿ ಭಾವಿಸ್ಕೊಂಡು ಇಳಿದಂಥ ಸಂದರ್ಭದಲ್ಲಿ ಆಗಿರೋ ಅಂಥದ್ದು. ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಜೀವನ ಅನ್ನೋಂಥದ್ದು ಭಾಳ ಅಮೂಲ್ಯವಾಗಿರೋಂಥದ್ದು. ನೀರಿಗೆ ಇಳಿಯುವಂಥ ಸಂದರ್ಭದಲ್ಲಿ ಆದಷ್ಟು ಕೂಡ ಒಂದು ಜಾಗರೂಕರಾಗಿರಬೇಕು ಅಂತ ನಾನು ವಿನಂತಿಯನ್ನು ಕೂಡ ಮಾಡ್ಕೋತೇನೆ. ಹೋಮ್ ಗಾರ್ಡ್ಸ್ ಅಲ್ಲಿ ಏನಾದರೂ ಎಚ್ಚರಿಕೆ ಕೊಟ್ಟಿದ್ರೆ ಅವ್ರಿಗೆ ಹೋಗಬೇಡಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ 5 ಜೀವ ಉಳಿತಿತ್ತು. ನಾನು ಅದು ಪೊಲೀಸ್ ಇಲಾಖೆಗೆ ಹೇಳಿದ್ದೀನಿ ಒಂದು ಪ್ರಾಥಮಿಕವಾದ ತನಿಖೆಯನ್ನು ಮಾಡಲಿಕ್ಕೆ. ನಿನ್ನೆ ಅವರು ಹೋಮ್ ಗಾರ್ಡ್ ಇದ್ದರು ಅಂತ ನನಗೆ ಮಾಹಿತಿ ಬಂದಿದೆ. ನಾನು ಕೂಡ ಮಾತಾಡಿದೆ. ಹೋಮ್ ಗಾರ್ಡ್ ಅವರು ಇದ್ದರು, ಎಲ್ಲಿದ್ದರು, ಮಾಹಿತಿ ಕೊಟ್ಟಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ನಾನು ತಿಳ್ಕೊಳ್ತೇನೆ. ಮತ್ತು ನಾವು ಆಗಲೇ ಸೈನ್ ಬೋರ್ಡು ಕೂಡ ಹಾಕಿದ್ದೇವೆ. ಸೊ ಇವೆಷ್ಟೆಲ್ಲ ಮಾಡಿದರೂ ಕೂಡ ನನ್ನ ವಿನಂತಿ ಇಷ್ಟೇ, ಸರ್ಕಾರದ ವತಿಯಿಂದ ಏನೆಲ್ಲ ಕಾರ್ಯಕ್ರಮಗಳು ನಾವು ಪೂರ್ವ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು, ಖಂಡಿತವಾಗಲೂ ಕೂಡ ಕೈಗೊಳ್ತೇವೆ. ನಾನು ಮತ್ತೆ ಶೀಘ್ರವಾಗಿ ಇನ್ನೊಂದು ಸಭೆಯನ್ನು ಕರೆದು ಪೊಲೀಸ್ ಇಲಾಖೆ ಮತ್ತು ನಾವು ಸಭೆಯನ್ನು ಕರೆದು ಅಲ್ಲಿ ಇನ್ನೂ ಹೆಚ್ಚಿನದಾಗಿ ಸೈನ್ ಬೋರ್ಡ್ಗಳನ್ನು ಹಾಕೋಂಥದ್ದಿರ್ಬೋದು, ಅಥವಾ ಹೆಚ್ಚುವರಿಯಾಗಿ ಯಾರಾದರೂ ನಮಗೆ ಹೋಮ್ ಗಾರ್ಡ್ಗಳು ಇನ್ನೂ ಹೆಚ್ಚು ಅಪಾಯಿಂಟ್ ಮಾಡಬೇಕಂದ್ರೆ ಅದ್ರ ಬಗ್ಗೆಯೂ ಕೂಡ ಸೂಕ್ತ ಕ್ರಮವನ್ನು ಕೈಗೊಳ್ತೇವೆ. ಸರ್ಕಾರಕ್ಕೆ ವರದಿಯನ್ನು ನಿನ್ನೆ ಸಲ್ಲಿಸಿದ್ದೇವೆ, ಮಾಹಿತಿಯನ್ನು ಕೊಟ್ಟಿದ್ದೇವೆ. ಸರ್ಕಾರದಿಂದ ವರದಿಗೆ ಉತ್ತರ ಬರುತ್ತೆ ನೋಡಿಕೊಂಡು ಅವ್ರ ಕುಟುಂಬಸ್ಥರಿಗೆ ನಾವು ತಿಳಿಸ್ತೇವೆ. ಸೊ ಈ ಘಟನೆ ಆಗಿರೋದ್ರಿಂದ ನಿನ್ನೆ SP ಅವರು ಕೂಡ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಯಾಗಿ ನಾನು ಕೂಡ ಭೇಟಿ ಕೊಟ್ಟು ಕುಟುಂಬದವರಿಗೆ ಸಾಂತ್ವನವನ್ನು ಕೂಡ ಹೇಳಿದ್ದೇವೆ. ಸೊ ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ, ನೀರಿನ ಅಪಾಯಕಾರಿ ಸ್ಥಳದಲ್ಲಿ ಇಳಿಬಾರದು ಅಂತ. ಮತ್ತು ಈ ಕುಟುಂಬದವರಿಗೂ ಕೂಡ ಸಾಂತ್ವನವನ್ನು ಕೂಡ ಹೇಳ್ತೇನೆ.